ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳಿ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂತಂದರೆ 10th ಯಾರೆಲ್ಲ ಪಾಸ್ ಆಗಿದ್ದಾರೋ ನಿಮಗೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಟೋಟಲ್ ಆಗಿ ನಿಮಗೆ 20,000 ಪ್ಲಸ್ 20,000ಕ್ಕೂ ಅಧಿಕ ಒಂದು ಹುದ್ದೆಗಳ ನೋಟಿಫಿಕೇಷನ್ ಬರಲಿದೆ ಮತ್ತು ಕೆಲವು ನೋಟಿಫಿಕೇಷನ್ ಆಲ್ರೆಡಿ ಬಂದಿವೆ. ಆನ್ಲೈನ್ ಅಪ್ಲಿಕೇಶನ್ನು ಸಹ ಸ್ಟಾರ್ಟ್ ಆಗಿದೆ. ಅದಕ್ಕೆ ಸಂಬಂಧಿಸಿರುವಂಥ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಿಮಗೆ ನೋಡ್ತಾ ಹೋಗೋಣ. ಓಕೆ, ಅದಕ್ಕೆ ಕ್ವಾಲಿಫಿಕೇಷನ್, ಸೆಲೆಕ್ಷನ್ ಪ್ರೊಸೆಸ್ಸು ಮತ್ತು ಇನ್ನೊಂದೇನಪ್ಪ ಅಂದರೆ ಇದಕ್ಕೆ ಯಾವುದೇ ರೀತಿಯಾದಂತಹ ಎಕ್ಸಾಮ್ ಸಹ ಇರಲ್ಲ. ಓಕೆ, ಎಕ್ಸಾಮ್ ಇಲ್ಲದಂತಹ ಒಂದು ನೇಮಕಾತಿಗಳು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಟೋಟಲಾಗಿ 20,000ಕ್ಕೂ ಹೆಚ್ಚು ಹುದ್ದೆಗಳಿವೆ, ಎಕ್ಸಾಮ್ ಇಲ್ಲದೇ ಸೆಲೆಕ್ಷನ್ ಪ್ರೊಸೆಸ್. ಓಕೆ, ಫಸ್ಟ್ ಬಂದುಬಿಟ್ಟು ಯಾವುದಪ್ಪ ಅಂತಂತಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಫಾರೆಸ್ಟ್ ವಾಚರ್. ಓಕೆ, ಫಾರೆಸ್ಟ್ ವಾಚರ್, ಏನು ಫಾರೆಸ್ಟ್ ವಾಚರ್ ಇದೆ ಈ ಒಂದು ನೋಟಿಫಿಕೇಷನ್ ಆಲ್ರೆಡಿ ಬಂದಿದೆ. ಟೋಟಲಾಗಿ ಬಂದುಬಿಟ್ಟು 775 ಹುದ್ದೆಗಳು. ಇದಕ್ಕೆ ಕ್ವಾಲಿಫಿಕೇಷನ್ನು 10th ಪಾಸಾದಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸ್ಬೋದು. ಇದಕ್ಕೆ ಯಾವುದೇ ರೀತಿಯಾದಂತಹ ಎಕ್ಸಾಮ್ ಸಹ ಇರಲ್ಲ, ಓನ್ಲಿ ಫಿಸಿಕಲ್ ಮೂಲಕ ನಿಮ್ಮನ್ನು ಆಯ್ಕೆ ಮಾಡ್ತಾರೆ. ಓಕೆನಾ, ಇದಕ್ಕೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಈಗಾಗಲೇ ನಾನು ನೀಡಿದ್ದೀನಿ ಫಾರೆಸ್ಟ್ ವಾಚರ್ ಬಗ್ಗೆ. ನೆಕ್ಸ್ಟ್ ಬಂದುಬಿಟ್ಟು ಕೋರ್ಟ್. ಓಕೆ, ಈ ಕೋರ್ಟಲ್ಲಿ ಪ್ರೊಸೆಸ್ ಸರ್ವರು ಮತ್ತು ಪ್ಯೂನು ಈ ಎರಡೂ ಹುದ್ದೆಗಳಿಗೆ ಸಹ ನಿಮಗೆ 10th ಬೇಸ್ ಮೇಲೆ ಓನ್ಲಿ 10th ಪಾಸ್ ಆದಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸ್ಬೋದು. ಮತ್ತು ಎಕ್ಸಾಮ್ ಸಹ ಇಲ್ಲ, ಎಕ್ಸಾಮ್ ಸಹ ಏನಪ್ಪ ಅಂದರೆ ಇಲ್ಲ. ಓಕೆ, ಇದರಲ್ಲಿ ಆಲ್ರೆಡಿ ನೋಟಿಫಿಕೇಷನು ಡಿಸ್ಟಿಕ್ ವೈಸ್ ಬರುತ್ತೆ ಸ್ನೇಹಿತರೆ. ಓಕೆ, ಆಲ್ರೆಡಿ ನಾನು ನೋಟಿಫಿಕೇಷನ್ ಬಿಟ್ಟ ತಕ್ಷಣ ನಾನು ಯೂಟ್ಯೂಬ್ ಚಾನಲಲ್ಲಿ ಮತ್ತು ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಡೇಟ್ ನೀಡಿದ್ದೀನಿ. ಓಕೆ, ಹಾಗಾಗಿ ಪ್ರತಿಯೊಬ್ಬರು ಸಹ ಆ ವಿಡಿಯೋಗಳನ್ನ ನೋಡಿದರೆ ನಿಮಗೆ ಕ್ಲಾರಿಟಿ ಸಿಕ್ಕಿರುತ್ತೆ ಯಾವ ಒಂದು ಡಿಸ್ಟಿಕಲ್ಲಿ ನೋಟಿಫಿಕೇಷನ್ ಈಗ ಪ್ರೆಸೆಂಟ್ ಬಂದಿದೆ ಅಂತೇಳಿ. ಓಕೆನಾ, ಸುಮಾರು 2-3 ಡಿಸ್ಟಿಕಲ್ಲಿ ಅಪ್ಲಿಕೇಶನ್ ಸಹ ಇನ್ನೂ ಏನಪ್ಪ ಅಂತಂದರೆ ಹಾಕುವಂಥದ್ದು ಪ್ರೊಸೆಸ್ ನಡೀತಾ ಇದೆ. ಹಾಗೆ ಇಚ್ಛೆ ಇದ್ದ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು. ಯಾವ ಒಂದು ಡಿಸ್ಟಿಕ್ ಕೋರ್ಟಲ್ಲಿ ನೋಟಿಫಿಕೇಷನ್ ಬಂದಿದೆ ಎಂಬುದನ್ನು ಈಗಾಗಲೇ ನಾನು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋಗಳನ್ನ ನೋಡಿದರೆ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಓಕೆ, ಟೋಟಲಾಗಿ 2 ನೋಟಿಫಿಕೇಷನ್ ಬಗ್ಗೆ ಈಗ ಆಯಿತು ಹೇಳಿದ್ದು. ನೆಕ್ಸ್ಟ್ ಬಂದುಬಿಟ್ಟು ಫೈರ್ ಡಿಪಾರ್ಟ್ಮೆಂಟಲ್ಲಿ ನಿಮಗೆ ಫೈರ್ ಫೈಟರ್ ಅಂತೇಳಿ ಬರುತ್ತೆ. ಓಕೆ, ಫೈರ್ ಫೈಟರ್ ಅಂತೇಳಿ ಇದಕ್ಕೂ ಸಹ 10th ಪಾಸ್ ಆದಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸ್ಬೋದು. ಅಂದರೆ ಈ ಹಿಂದಿನ ನೋಟಿಫಿಕೇಷನ್ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ ಫೈರ್ ಫೈಟರ್ ಬಗ್ಗೆ. ಬಟ್ ಅದು ಇನ್ನೂ ನೋಟಿಫಿಕೇಷನ್ ಏನಾದರೂ ಚೇಂಜ್ ಆಗುತ್ತಾ, ಸೆಲೆಕ್ಷನ್ ಪ್ರೊಸೆಸ್ ಚೇಂಜ್ ಆಗುತ್ತೆ ಎಂಬುದನ್ನು ನಾವು ಕಾದು ನೋಡಬೇಕಾಗತ್ತೆ. ಓಕೆ, ನಾನು ನೋಟಿಫಿಕೇಷನ್ ಬಂದ ತಕ್ಷಣ. ಬಟ್ ಪ್ರೆಸೆಂಟ್ ಮಾಹಿತಿ ಪ್ರಕಾರ ಅಂತಂದರೆ ಈ ಹಿಂದಿನ ಮಾಹಿತಿ ಪ್ರಕಾರ ಯಾವುದೇ ರೀತಿಯಂಥ ಬದಲಾವಣೆಗಳಾಗಿಲ್ಲ. ಮೊದಲು ಯಾವ ರೀತಿ ಅಂದರೆ 10% ಮೇಲೆ 10th ಪಾಸ್ ಆದಂಥ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಟೋಟಲಾಗಿ ಇಲ್ಲಿ ಬಂದುಬಿಟ್ಟು ನಿಮಗೆ 1,500 ಪ್ಲಸ್ ಹುದ್ದೆಗಳಿವೆ ಸ್ನೇಹಿತರೆ. ಓಕೆ, ಫೈರ್ ಡಿಪಾರ್ಟ್ಮೆಂಟಲ್ಲಿ 10th ಪಾಸ್ ಅಂತ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸ್ಬೋದಾಗಿರುತ್ತೆ. ಯಾವುದೇ ರೀತಿಯಂಥ ಎಕ್ಸಾಮ್ ಇಲ್ಲ ಈ ಹಿಂದೆ. ಬಟ್ ನೆಕ್ಸ್ಟ್ ಏನು ಮಾಡ್ತಾರೆ ಎಂಬುದನ್ನು ನಾವು ಕಾದು ನೋಡಬೇಕಾಗತ್ತೆ. ಓಕೆನಾ, ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂತಂದರೆ ಇನ್ನೊಂದು ನೋಟಿಫಿಕೇಷನ್ KPTC. ಅದು KPTCಯಲ್ಲಿ ಪವರ್ ಮ್ಯಾನು ಮತ್ತು ಸ್ಟೇಷನ್ ಅಟೆಂಡರ್ ಅಂತೇಳಿ ಬರುತ್ತೆ. ಈ 2 ಹುದ್ದೆಗಳಿಗೂ ಸಹ ಅಂದರೆ ಈ ಹಿಂದೆ ಒಂದು ನೋಟಿಫಿಕೇಷನ್ ಇನ್ನೂ ಸಹ ಅದು ಚಾಲ್ತಿಯಲ್ಲಿದೆ ಅಂತಂದರೆ ಇನ್ನೂ ಸಹ ಪ್ರೊಸೆಸ್ ನಡೀತಾ ಇದೆ. ಈ ಹಿಂದಿನ ನೋಟಿಫಿಕೇಷನ್ನೇ ಈಗ ಟೋಟಲಾಗಿ ಮತ್ತೆ ಹೊಸ ನೋಟಿಫಿಕೇಷನ್ 1,200 ಒಂದು ಹುದ್ದೆಗಳ ಒಂದು ನೋಟಿಫಿಕೇಷನ್ ಏನಪ್ಪ ಅಂತಂದರೆ ಮತ್ತೆ ಆಗುತ್ತೆ ಸ್ನೇಹಿತರೆ. ಇದಕ್ಕೂ ಸಹ 10th ಪಾಸ್ ಅಂತ ಅಭ್ಯರ್ಥಿಗಳು ಮತ್ತು ನೋ ಎಕ್ಸಾಮ್, ಯಾವುದೇ ರೀತಿಯಾದಂಥ ಎಕ್ಸಾಮ್ ಸಹ ಇಲ್ಲ. ಓಕೆ, ಈ ರೀತಿಯಾಗಿ ಈ ಒಂದು ನೋಟಿಫಿಕೇಷನ್ ಸಹ ಅತಿ ಶೀಘ್ರದಲ್ಲೇ ಬರುತ್ತೆ. ಇದು ಇನ್ಫಾರ್ಮೇಷನ್ ಅಂದರೆ KPTC ಪವರ್ಮನ್ ಬಗ್ಗೆ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ನಾವು ಪೋಸ್ಟ್ ಆಫೀಸ್ GDS ಬಗ್ಗೆ ನೋಡಿದರೆ ಇಲ್ಲಿ ಹೈಯೆಸ್ಟ್ ವೇಕೆನ್ಸೀಸ್ ಬರ್ತವೆ ಸ್ನೇಹಿತರೆ. ಈ ನೋಟಿಫಿಕೇಷನ್ನು ಸಹ 1 or 2 ವೀಕಲ್ಲಿ ಬರುವಂಥ ಚಾನ್ಸಸ್ ಹೆಚ್ಚಿದೆ. ಓಕೆ, 1 or 2 ವೀಕಲ್ಲಿ ಬರುತ್ತೆ. ಇಲ್ಲಿ ಬಂದುಬಿಟ್ಟು ಸರಿಸುಮಾರು ನಿಮಗೆ 10 to 15K ವೇಕೆನ್ಸೀಸ್ಗಿಂತ ಹೆಚ್ಚೇ ಬರ್ಬೋದು. ಇನ್ನು 20,000ವರೆಗೂ ಸಹ ಬರ್ಬೋದು, ಹೇಳೋಕ್ಕಾಗಲ್ಲ. ಬಟ್ ಮಿನಿಮಮ್ 10 to 15K ಒಂದು ವೇಕೆನ್ಸೀಸ್ ನೋಟಿಫಿಕೇಷನ್ ಆಗುತ್ತೆ. ಇದಕ್ಕೂ ಸಹ ಯಾವುದೇ ರೀತಿಯಾದಂಥ ಎಕ್ಸಾಮ್ ಇಲ್ಲ. ಓಕೆ, 10th ಪಾಸ್ ಆದಂಥ ಅಭ್ಯರ್ಥಿಗಳು ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ. ಓಕೆ,
ಇದು ಇಷ್ಟೊಂದು ನೋಟಿಫಿಕೇಷನ್ ಇವೆ, ಸರಿಸುಮಾರು 20,000ಕ್ಕೂ ಹೆಚ್ಚು ಹುದ್ದೆಗಳ ಒಂದು ನೋಟಿಫಿಕೇಷನು ಬರುತ್ತೆ ಮತ್ತು ಕೆಲವು ನೋಟಿಫಿಕೇಷನ್ ಆಲ್ರೆಡಿ ಬಂದಿವೆ. ಓಕೆ, ಇದು ಇನ್ಫಾರ್ಮೇಷನ್ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಪ್ರತಿಯೊಬ್ಬರು ಸಹ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ಕಾಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.